ಹಾಯ್, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ. 5,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಇಲ್ಲಿಂದ ಎಲ್ರಿಗೂ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಈ ಖುಷಿ ವಿಚಾರದಲ್ಲಿ ನಂದೊಂದು ಜರ್ನಿ ಹೇಗಿತ್ತು, ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮಗೆ ನಿಮ್ಮ ಸಪೋರ್ಟು, ಸಹಕಾರ ಯಾವಾಗಲೂ ಈ ಥರನೇ ಮುಂದುವರಿಲಿ. ನಾನು 1,00,000 ಆಗಬೇಕು, ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕು ಅನ್ನೋ ಆಸೆ ಇದೆ. ತುಂಬ ಕಷ್ಟಪಡ್ತಾಯಿದ್ದೀನಿ. ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಬೇಜಾರಿತ್ತು. ಆದ್ರೂ ಇಲ್ಲ, ಮಾಡೋಣ, ಪ್ರಯತ್ನ ಪಡೋಣ, ಏನಾಗುತ್ತೋ ಆಗಲಿ ಅಂತ ನನ್ನ ಜರ್ನಿ ನಾನು ಮಾಡ್ಕೊಂಡು ಇದ್ದೀನಿ. ಆ ಜರ್ನಿಗೆ ಇದೇ ಸಾಕ್ಷಿ. 5,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಏನೋ ಒಂದು ಖುಷಿ. ಅದು ಯಾವ ಥರ ನಿಮಗೆ ಹಂಚ್ಕೊಳ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ವಿಡಿಯೋ ನಿಮಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಹೇಗೆ ನಂದು ಜರ್ನಿ ಶುರುವಾಗಿದ್ದು ಅಂತ ಹೇಳಿದ್ರೆ, ನಾನು 2014ರಲ್ಲೇ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿದೆ. ಅಂದರೆ ಅದನ್ನು ಇದು ಮಾಡ್ಕೊಳ್ಳೋಣ ಅಂತ ಓಪನ್ ಮಾಡಿದೆ 2014ರಲ್ಲಿ. ಬಟ್ ಅವಾಗೆಲ್ಲ ದುಡ್ಡು ಬರುತ್ತೆ ಅವೆಲ್ಲ ಏನೋ ಐಡಿಯಾ ಇರಲಿಲ್ಲ ನನಗೆ. ಅವಾಗ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೆ, ಒಂದು 2-3 ವೀಡಿಯೋ ಹಾಕಿದ್ದೆ. ಅದು ಬಂದು ಕಾಪಿರೈಟ್ ವೀಡಿಯೋಸು, ಅದನ್ನು ಡಿಲೀಟ್ ಮಾಡಿದೆ. ನಮ್ಗೆ ಅದೆಲ್ಲ ಏನೂ ಗೊತ್ತಿಲ್ವಲ್ಲ. ಅದಾದ ಮೇಲೆ ಈಗ ಇತ್ತೀಚೆಗೆ ನಾನು ಯಾರನ್ನು ಸ್ಫೂರ್ತಿ ತೊಗೊಂಡೆ ಅಂತ ಹೇಳಿದ್ರೆ, ಮೈಸೂರಲ್ಲಿ ಒಬ್ಬರು ಇದ್ದಾರೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಒಬ್ರು ಲೇಡಿ, ಅವರು ಸ್ಫೂರ್ತಿ ತೊಗೊಂಡೆ. ಅವ್ರದ್ದೆಲ್ಲ ವೀಡಿಯೋ ನೋಡ್ತಾ ಇದ್ದೆ ನಾನು. ಅವರೇ ಮಾಡ್ತಾ ಇದ್ದಾರಲ್ಲ, ನಮ್ಗೆ ಮಾಡೋಕ್ಕೇನು, ಇಷ್ಟೆಲ್ಲ ಇದೆ, ಎಲ್ಲ ಮಾಡೋಣ. ಮುಂದೆ ಬರ್ತಾ ಏನಾಗ್ತಿದೆ, ಬಿಸ್ನೆಸ್ಸು ಡಿಜಿಟಲ್ ಆಗ್ತಾಯಿದೆ, ಆನ್ಲೈನು, ಈ ಥರ ಎಲ್ಲ ನೋಡಿದಾಗ ನನಗೂ ಏನನ್ನಿಸ್ತು, ಆಯಿತು ಮಾಡೋಣ. ಏನು ಫೇಸ್ ತೋರ್ಸೋಕ್ಕೆ ಹೆಂಗೆ ನಾಚಿಕೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಿಂಸೆ ಆಗ್ಬೋದು, ಆಮೇಲೆ ನೋಡೋಣ ಅಂದ್ಬಿಟ್ಟು ನಾನು ಏನು ಮಾಡಿದೆ, 10 ತಿಂಗಳ ಹಿಂದೆ, ಅಂದರೆ 21ನೇ ತಾರೀಕು ಸೆಪ್ಟೆಂಬರಲ್ಲಿ ನಾನು ಕುಕ್ಕರ್ದು ವೀಡಿಯೋ ಹಾಕ್ತೆ ಶುರು ಮಾಡಿದೆ. ಅವತ್ತಿಂದ ನಾನು ಶುರು ಮಾಡಿದ್ದು. ಅಲ್ಲಿಂದ ಶುರುವಾಗಿ ಈ 10 ತಿಂಗಳು ಕಂಪ್ಲೀಟ್ ಆಗಿದ್ದೇ ಗೊತ್ತಿಲ್ಲ ಇದ್ರ ಜರ್ನಿಯಲ್ಲಿ. ಅಷ್ಟು ಬ್ಯುಸಿಯಾಗಿ ಇರ್ತೀನಿ ಈ ಜರ್ನಿಲಿ. ಅಂಗಡಿದು ನೋಡಿಕೊಂಡು, ಹೊರಗಡೆದು ಮಾಡಿಕೊಂಡು, ಕೆಲವರು ಎಷ್ಟೊಂದು ಜನ ಸುಮ್ಮನೆ ಏನೇನೋ ರೂಮರ್ಸ್ ಹಬ್ಬಿಸೋದು. ಯಾವ ಥರ ಅಂತ ಹೇಳಿದ್ರೆ, ಇವನು ಬಿಸ್ನೆಸ್ ಬಿಟ್ಬಿಟ್ಟಿದ್ದಾನೆ, ಬಿಸ್ನೆಸ್ ಕೇರೇ ಇಲ್ಲ, ಅಲ್ಲಿ ಇಲ್ಲಿ ಅಳ್ಕೊಂಡು ಅದು ಇದು ವೀಡಿಯೋ ಮಾಡ್ಕೊಂಡು ನಿಂತವನೆ, ಅದು ಇದು ಅಂತೆಲ್ಲ ಸ್ಟಾರ್ಟಿಂಗಲ್ಲಿ ತುಂಬ ಜನ ತುಂಬ ಥರ ಮಾತಾಡಿದ್ದಾರೆ. ಹೊರಗಡೆಯವರು ಮಾತಾಡಿದ್ದಾರೆ, ಒಳಗಡೆಯವರು ಮಾತಾಡಿದ್ದಾರೆ. ಬಟ್ ಇವತ್ತು ವಿಚಾರ ಏನಂದರೆ, 5,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಇವಾಗ ಒಂದು ನಂಬಿಕೆ ಬಂದಿದೆ, ನಾನು ಏನೋ ಸಾಧನೆ ಮಾಡ್ತೀನಿ ಇದರಲ್ಲಿ ಅಂತ. ಅದು ನಿಮ್ಮ ಸಪೋರ್ಟಿಂದ ಇದ್ದರೆ ಮಾತ್ರ. ಹೀಗೆ ನಾನು ಮಾಡ್ಕೊತ ಬರ್ತಾ ಎಷ್ಟೊಂದು ಜನ ಆ ಥರ ರೂಮರ್ಸ್ ಹಬ್ಬಿಸಿ ನನಗೆ ಸಮಸ್ಯೆ ತಂದಿದ್ರು. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಅದನ್ನು ಕ್ಲಾರಿಫಿಕೇಷನ್ ಕೊಡ್ತೀನಿ. ನನ್ನ ಬಿಸ್ನೆಸ್ಸಿಗೆ ನನ್ನ ಟೈಮ್ ಕೊಡಬೇಕು, ನಾನು ಏನು ಕೆಲಸ ಮಾಡಬೇಕು ಅದನ್ನು ನಾನು ಮಾಡ್ತಾಯಿದ್ದೀನಿ. ಅಂಗಡಿನ ಮೇಂಟೈನ್ ಮಾಡಿ ನಾನು ಇದನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ. ಮಾರ್ಕೆಟು ಹೋಗ್ತೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಆದರೂ ಜನಕ್ಕೆ ನನ್ನ ಮೇಲೆ ಅದೇನೋ ಗೊತ್ತಿಲ್ಲ. ಅವ್ರದ್ದು ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಜನದ್ದು, ನಾನು ವೀಡಿಯೋ ಹಾಕ್ಲಿಲ್ಲ ಅಂದರು, ಏನು ವೀಡಿಯೋನೇ ಹಾಕ್ಲಿಲ್ಲ ಅಂತಾರೆ. ವೀಡಿಯೋ ಹಾಕ್ತಾಯಿದ್ರೆ ಏನು ಬರೀ ಹೊರಗಡೆನೇ ಇರ್ತೀನಿ, ನೀನು ಅಂಗಡಿಲೇ ಇರಲ್ಲ ಅಂತಾರೆ. ಅವ್ರು ನೋಡೇ ಇರಲ್ಲ, ನಾನು ಅಂಗಡಿಲೇ ಇರ್ತೀನಿ. ಆ ಸಿಗಂದೂರ್ಗೆ ಹೋಗಿದ್ದು ಒನ್ ಡೇ, ಅದು ದೇವಸ್ಥಾನಕ್ಕೆ ಹೋಗಿದ್ದು ಅಮಾವಾಸ್ಯೆ ಅಂದ್ಬಿಟ್ಟು. ಅದನ್ನು 3 ಡಿವೈಡ್ ಮಾಡಿ 3 ಪಾರ್ಟ್ ಮಾಡಿ ಹಾಕಿದ್ದಕ್ಕೇ ನೀನು 3 ದಿನ ಊರಲ್ಲೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ನಾನು ಹೇಗೆ ಮಾಡಲಿ, ಅದನ್ನು ಇದನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಎಲ್ಲಿ ಯಾವಾಗ ನಿಮ್ಗೆ ಹೆಂಗೆ ಸಿಗಬೇಕೋ ಸಿಗ್ತೀನಿ. ಬನ್ನಿ ಮ್ಯಾಟ್ರಿಗೆ ಹೋಗ್ಬಿಡೋಣ. ಈ 5,000 ಸಂಭ್ರಮ, ಖುಷಿ ಇದೆ. ಎಲ್ರಿಗೂ ತುಂಬ ಧನ್ಯವಾದಗಳು. ಹಾಗೆ ನಾನು 2014ರಲ್ಲಿ ಓಪನ್ ಮಾಡಿದ್ದು. ಬಟ್ ನಾನು ಶುರು ಮಾಡಿದ್ದು ಈ 10 ತಿಂಗಳ ಹಿಂದಗಡೆ 2024 ಸೆಪ್ಟೆಂಬರ್ 21ನೇ ತಾರೀಕಿಂದ ನಾನು ಶುರು ಮಾಡಿದ್ದು. 10 ತಿಂಗಳಲ್ಲೇ ನನಗೆ 5,000 ಸಬ್ಸ್ಕ್ರೈಬರ್ ಬಂದಿದೆ. ವಾಚ್ ಲಿಸ್ಟಿನ ಸ್ವಲ್ಪ ಇದೆ. ಅದು ನೀವು ಸಹಕಾರ ಸಪೋರ್ಟ್ ಮಾಡಿದ್ರೇ, ನೀವು ನಮ್ಮ ವೀಡಿಯೋಗಳನ್ನ ಹೆಚ್ಚಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ನೋಡಿದ್ರೇ ನಾವು ಏನೋ ಮಾಡೋಕ್ಕಾಗೋದು. ಮಾನಿಟೇಷನ್ ಚೂರು ಇನ್ನೊಂದು ಎಷ್ಟು ಅಂದರೆ ಒಂದು 10 ಮೆಟ್ಲಲ್ಲಿ 8 ಮೆಟ್ಲು ಹತ್ಬಿಟ್ಟಿದ್ದೀನಿ. ಇನ್ನು 2 ಮೆಟ್ಲು ಬಾಳ್ಕೆ ಇರೋದು. ಅದು ನಿಮ್ಮ ಸಹಕಾರ ಸಪೋರ್ಟ್ ಇದ್ರೇ ನಾನು ಆ ಮೆಟ್ಲನ್ನ ಕೂಡ ಕಂಪ್ಲೀಟ್ ಮಾಡೋಕ್ಕಾಗೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಮಾನಿಟೇಷನ್ ಆನ್ ಆದಮೇಲೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಅದ್ರ ಬಗ್ಗೆ. ಆಮೇಲೆ ಇನ್ನೂ ಕಷ್ಟಪಡಬೇಕು. ಇನ್ನೂ ಹೆಚ್ಚು ಕಷ್ಟಪಟ್ಟರೆ ಅದರಲ್ಲೂ ದುಡ್ಡು ಬರೋಕ್ಕೆ ಆಗೋದು. ಎಲ್ಲರೂ ದುಡ್ಡುಗೆಲ್ಲ ನಾನು ನೇಮು ಫೇಮ್ಗೆ ಅಂತ ಹೇಳ್ತಾರೆ. ಪ್ರಾಮಿಸ್, ನಾನು ಬಂದಿರೋದು ನೇಮು ಮಾಡಿ ದುಡ್ಡು ಮಾಡೋಣ ಅಂತಲೇ ಬಂದಿರೋದು. ನಾನು ಸುಮ್ಮನೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ದುಡ್ಡಿದೆ ಯೂಟ್ಯೂಬಲ್ಲಿ, ಹಂಗೆ ಎಫೆಕ್ಟ್ ಹಾಕಬೇಕು, ಕಷ್ಟಪಡಬೇಕು. ಕಷ್ಟಪಟ್ಟಿಲ್ಲ ಅಂದರೆ ಯಾವುದೂ ಬರೋಲ್ಲ. ನಾನೇನು ಕಷ್ಟಪಡ್ತೀನೋ ಇದೊಂದು ಕೆಲಸ ಅಷ್ಟೇ. ನಾನೇನು ಕೆಲಸ ಮಾಡ್ತೀನೋ ಹಂಗೆ ಸಂಬಳ ನೀವು ಕೊಡ್ತೀರ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ನಾನು ಯಾವ ಥರ ವೀಡಿಯೋಗಳು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಎಲ್ಲ ವೆರೈಟಿನೂ ಇದೆ. ಅತಿ ಹೆಚ್ಚು ನಾನು ಅದು ಇದು ಅಂತ ಏನು ಕಂಪೇರ್ ಮಾಡ್ತಿಲ್ಲ. ಹೇಳ್ದಂಗೆ ನಾನು 25,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋವರೆಗೂ ನಾನು ಒಂದೇ ಕ್ಯಾಟಗರಿಯಲ್ಲಿ ಹೋಗಲ್ಲ, ಮಿಕ್ಸ್ ಆಗ್ತೀನಿ. ಎಲ್ರಿಗೂ ಇವಾಗಲೂ ಮತ್ತೊಮ್ಮೆ ಧನ್ಯವಾದ. ಹೀಗೆ ನಮ್ಮ ಸಪೋರ್ಟ್ ಮಾಡ್ತಾರೆ. ಹಾಗೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ರಪ್ಪ.
ಏನೋ ಅಲ್ಲೂ ಏನೋ ಟ್ರೈ ಮಾಡ್ತಾಯಿದ್ದೀನಿ, ರೀಲ್ಸು ಪಾಲ್ಸು ಏನಾದರೂ ಸಣ್ಣ ಪುಟ್ಟ ಕ್ರಿಯೇಟಿವಿಟಿ ಮಾಡೋಣ, ನೋಡೋಣ. ನೀವು ನಮ್ಮ ಜೊತೆ ಬನ್ನಿ, ನಾವು ನಿಮ್ಮ ಜೊತೆ ಇರ್ತೀವಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಬಾಯ್.